ರಾಜ್ಯ ಕಮಿಟಿಯ ಜಿಲ್ಲಾ ಮುಖ್ಯ ಸಂಚಾಲಕರಾದ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್ ಮೂರ್ತಿ ಅವರ ವಿಧಾನಸಭೆ ಕಾರ್ಯದರ್ಶಿಗಳು ಎಸ್ ಮೂರ್ತಿ ಅವರ ನೇತೃತ್ವದಲ್ಲಿ ಕಮಿಟಿಯನ್ನ ಜಿಲ್ಲಾ ಕಮಿಟಿಯನ್ನು ಮತ್ತೆ ಪುನರ್ರಚನೆ ಮಾಡಬೇಕು ಅಂತ ಹೇಳಿ ನಮ್ಮ ರಾಜ್ಯ ಮುಖ್ಯ ಸಂಚಾಲಕರಾದ ಎಸ್ ಮೂರ್ತಿ ಅವರ ಸಲಹೆಯ ಮೇರೆಗೆ ಸೂಚನೆ ಮೇರೆಗೆ ಈ ಹಾಸನ ಜಿಲ್ಲೆಯ ಜವಾಬ್ದಾರಿಯನ್ನ ಜಗದೀಶ್ ಅವರೇ ನೀವೇ ಮಾಡಬೇಕು ಅಂತ ಹೇಳಿ ನನಗೆ ಜಿಲ್ಲಾ ಉಸ್ತುವಾರಿ ಕೂಡ ರಾಜ್ಯ ಜಿಲ್ಲಾ ಜಂಟಿ ಸಂಚಾಲಕನಾಗಿ ಕೂಡ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ಹಾಗಾಗಿ ರಾಜ್ಯ ಕಮಿಟಿ ಏನು ನನಗೆ ಇದನ್ನ ಕೊಟ್ಟಿದೆ, ಜವಾಬ್ದಾರಿಯನ್ನು ಕೊಟ್ಟಿದೆ, ಆ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳುವ ಸಂದರ್ಭವಾಗಿ ನನಗೆ ಒದಗಿ ಬಂದಿದೆ. ಹಾಗಾಗಿ ಎಲ್ಲ ನನ್ನ ಈ ಹಾಸನ ಜಿಲ್ಲೆಯ ಅಹಿಂದ ಚಳವಳಿಯ ಜಿಲ್ಲಾ ಮುಖ್ಯ ಸಂಚಾಲಕರುಗಳು ಮತ್ತೆ ಮುಖ್ಯ ಸಂಚಾಲಕರನ್ನ ರಾಜ್ಯ ವ್ಯಾಪಿ ನಾನು ನಡೆಸ್ಕೊ ಬಂದಿದ್ದೀನಿ. ಹೀಗಾಗಿ ನನ್ನ ಮುಂದೆ ಈಗ ರಾಜ್ಯ ಕಮಿಟಿಯ ರಾಜ್ಯ ಸಂಚಾಲಕರ ಮುದ್ರೆಯ ಮೇರೆಗೆ ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಇವತ್ತು ನಾನು ಎಲ್ಲರೂ ನಿಮ್ಮ ಮಾಧ್ಯಮದ ಮುಂದೆ ತರಬೇಕು, ಘೋಷಣೆ ಮಾಡಬೇಕು ಅಂತ ಹೇಳಿ ನನ್ನ ಏನು ಸಲಹೆ ಇದ್ದಿತ್ತು ಅದನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿ ಏನಿದೆ ನಾನು ಮುಗಿಸ್ತಾ ಇದ್ದೀನಿ. ಇವತ್ತು ನಾನು ಮಾಡಿದಂಥ ಜಿಲ್ಲಾ ಕಮಿಟಿಗಳು ಚಳವಳಿಯ ವರ್ಗಗಳ ಬಗ್ಗೆ, ಕಷ್ಟ ಸುಖಗಳ ಬಗ್ಗೆ, ದುಃಖ ದುಮ್ಮಾನಗಳ ಬಗ್ಗೆ, ಮತ್ತೆ ಏನು ಅಹಿಂದ ಚಳವಳಿ ಎಷ್ಟು ವರ್ಗಗಳಿದ್ದಾವೆ, ಅಹಿಂದ ವರ್ಗದ ಅಲ್ಪಸಂಖ್ಯಾತರ, ದಲಿತರ ಮತ್ತೆ ಹಿಂದುಳಿದ ವರ್ಗಗಳ ಏನು ಜನರ ಕಷ್ಟ ದುಃಖಗಳೇನಿದ್ದಾವೆ ಅದರ ಪರವಾಗಿ ನಾವು ಕೆಲಸ ಮಾಡೋಕ್ಕೆ ಭದ್ರಾಗಿರ್ಬೇಕು ಅಂತ ನಾನು ಹೇಳ್ತಾ, ಮತ್ತೆ ಈ ರಾಜ್ಯವ್ಯಾಪಿಯಲ್ಲಿ ನಮ್ಮ ಅಹಿಂದ ಚಳವಳಿ ಅಹಿಂದ ಸೌಹಾರ್ದ ಸಹಕಾರ ಬ್ಯಾಂಕ್ ಅನ್ನು ಕೂಡ ಲಾಂಚ್ ಆಗಿದೆ. RBI ಪರ್ಮಿಷನ್ ತಗೊಂಡು ಎಲ್ಲ ಜಿಲ್ಲೆ ವ್ಯಾಪಿ ನಾವು ಈ ಮೆಂಬರ್ಶಿಪ್ ಅನ್ನು ಮಾಡ್ತಾ ಇದ್ದೀವಿ. ನಾನು ಇವತ್ತು ನನ್ನ ಜಿಲ್ಲಾ ಕಮಿಟಿಗೆ ಒಂದು ಸೂಚನೆಯನ್ನ ಕೊಡ್ತಾ ಇದ್ದೀನಿ. ನೀವು ಏನು ಎಲ್ಲ ರಾಜ್ಯ ಕಮಿಟಿ ಒಳಗಡೆ ಎಲ್ಲ ಜಿಲ್ಲೆ ಒಳಗಡೆ ಈ ಅಹಿಂದ ಚಳವಳಿ ಸೌಹಾರ್ದ ಸಹಕಾರ ಬ್ಯಾಂಕಿಗೆ ನಮ್ಮ ಅಹಿಂದ ವರ್ಗದ ಎಲ್ಲ ಸಮುದಾಯದ ಮೆಂಬರನ್ನು ಮಾಡಿ ನೀವು ಹಾಸನ ಜಿಲ್ಲೆ ಒಳಗಡೆ ಒಂದು ಶಾಖೆಯನ್ನು ತೆರೀಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರ ಮಾಡಬೇಕು.